ನೀನು ಸೋಲ್ತಾ ಇರೋದ ನಾನು ನೋಡೋಕ್ಕಾಗಲ್ಲ. ನಿನ್ನ ಗೆಲುವನ್ನ ನೋಡಿ ಸಂಭ್ರಮಿಸೋನು ನಾನೇ, ನಿನ್ನ ಸೋಲನ್ನ ನೋಡಿ ನೋವು ಅನುಭವಿಸೋನು ನಾನೇ. ಹಂಗಾಗಿ ನೋಡೋಕ್ಕಾಗಿಲ್ಲ. ನೀನು ಯಾವತ್ತೂ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ನಡುವಿರುವಂತಹ ಬಾಂಡಿಂಗ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಮತ್ತೇನೇ ಆಗಿರ್ಬೋದು, ಅದು ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಗಿಲ್ಲಿ ಆಗಲಿ ಕಾವ್ಯ ಆಗಲಿ ಯಾರೂ ಕೂಡ ಒಬ್ರನ್ನೊಬ್ರು ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ಮತ್ತು ಇವರು ಬೇರೆಯವ್ರ ತೀರ ಅಲ್ಲ, ಒಬ್ರ ಮೇಲೆ ಒಬ್ರು ಮಾತಾಡ್ಕೊಳ್ಳೋವಂಥದ್ದು, ಹಿಂದೆ ಮಾತಾಡುವಂಥದ್ದು, ಮುಂದೆ ಮಾತಾಡುವಂಥದ್ದು ಮತ್ತೇನೂ ಇಲ್ಲ. ಇವರಿಬ್ಬರು ಕೂಡ ಎಷ್ಟು ಮಟ್ಟಿಗೆ ಹೊಂದಾಣಿಕೆಯಿಂದ ಇದ್ದಾರೆ ಅಂದರೆ ಇವತ್ತಿನ ಒಂದು ಸೀಕ್ರೆಟ್ ಟಾಸ್ಕು ಇವರಿಬ್ಬರ ಮಧ್ಯೆ ಇರುವಂತಹ ಒಂದು ಬಾಂಧವ್ಯವನ್ನು ಎತ್ತಿ ಹಿಡಿತು. ನಾನು ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ. ಗಿಲ್ಲಿ ಕಾವ್ಯನ ರೇಗಿಸ್ಬೇಕಾದ್ರೆ, ಅವಳನ್ನ ಅಳೋ ಥರ ಮಾಡಬೇಕಾದ್ರೆ ಕಾವ್ಯ ಸಿಕ್ಕಾಪಟ್ಟೆ ಇನೋಸೆಂಟ್ ಕಾಣಿಸಿದ್ಲು. ಅಯ್ಯೋ ಪಾಪ ಕೂಡ ಅನಿಸ್ಬಿಟ್ಲು. ಸೊ ಗಿಲ್ಲಿಯ ಪ್ರತಿಯೊಂದು ಮಾತಿಗೂ ಅವಳು ಸೀರಿಯಸ್ ಆಗಿ ತಗೊಂಡ ನಂತರ ಅವಳ ಕಣ್ಣಲ್ಲಿ ನೀರು ಬರ್ತಾ ಇರದೇ ಇದ್ರೂ ಕೂಡ ಮನ್ಸೊಳಗೆ ಅಳ್ತಾ ಇದ್ರು. ಆದರೆ ಸ್ಪಂದನನ ಮುಂದೆ ಕೂತು ಸಿಕ್ಕಾಪಟ್ಟೆ ಅತ್ತೆ ಬಿಟ್ಟರು. ಅಲ್ಲೂ ಕೂಡ ಹೇಳ್ತಾರೆ, ಗಿಲ್ಲಿ ಈ ರೀತಿ ಅಲ್ಲ, ನಾನು ಅವನ್ನ ತುಂಬ ನೋಡಿದ್ದೀನಿ, ಈ ಹಿಂದಿನ ಒಂದು ಸೀಸನ್ಗಳಲ್ಲೂ ನೋಡಿದ್ದೀನಿ ಅವನನ್ನು, ನಾನು ಅವನ ಈ ರೀತಿ ಮಾತಾಡೋ ವ್ಯಕ್ತಿನೇ ಅಲ್ಲ ಅಂತ ಹೇಳಿ ಅವನ ಮೇಲೆ ಅಷ್ಟು ನಂಬಿಕೆಯನ್ನು ಈ ಕಾವ್ಯ ಇಟ್ಟಿದ್ದಾರೆ. ಸೊ ಗಿಲ್ಲಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಕಾವ್ಯನಿಗೆ ಎಲ್ಲೋ ಒಂದು ಕಡೆ ಡೌಟ್ ಇದ್ದರೂ ಅವಳ ಮೇಕಪ್ ಬಗ್ಗೆ, ಅವಳ ಸೀರೆಯ ಬಗ್ಗೆ, ಹಾಗೂ ಅವಳನ್ನ ಫ್ರೀ ಪ್ರಾಡಕ್ಟ್ ಅಂದಿದ್ದು, ಮೊಸಳೆ ಕಣ್ಣೀರು ಅಂದಿದ್ದು, ಇದನ್ನೆಲ್ಲನೂ ಕೂಡ ನೆನೆಸ್ಕೊಂಡು ಸ್ಪಂದನನ ಬಳಿ ಜೋರಾಗಿ ಎತ್ತಿಬಿಡ್ತಾರೆ ಕಾವ್ಯ. ಆದರೆ ಇಲ್ಲಿ ನೀವು ಗಿಲ್ಲಿಯನ್ನು ಕೂಡ ಅಬ್ಸರ್ವ್ ಮಾಡಬೇಕು. ಕಾವ್ಯನ ನೋಯಿಸೋಕ್ಕಾಗ್ದೇ ನೋಯಿಸ್ತಾ ಇದ್ದಾನೆ. ಕಾವ್ಯ ಊಟ ಅರ್ಧಕ್ಕೆ ಬಿಟ್ಲು ಅಂತ ಸ್ವತಃ ಗಿಲ್ಲಿ ಊಟ ಮಾಡಿಲ್ಲ ಅಂದರೆ ಆಶ್ಚರ್ಯ ಪಡಬೇಕು. ಗಿಲ್ಲಿ ಊಟ ಮಾಡೋದನ್ನು ಯಾವತ್ತೂ ಕೂಡ ಎಂಥ ದೊಡ್ಡ ಜಗಳ ಆದರೂ ಬಿಡದೇ ಇರುವಂತಹ ವ್ಯಕ್ತಿ ಕಾವ್ಯ ಎರಡನೇ ಬಾರಿ ಏನೋ ತಿನ್ನಕ್ಕೆ ಬಂದಾಗ ಏನೋ ಅಂದ್ಬಿಡ್ತಾನೆ, ಅವಳು ತಿನ್ನಲಿಲ್ಲ ಅಂತ. ಆ ದಿನ ಊಟನೇ ಮಾಡಿಲ್ಲ. ಅದು ಅವನ ಫೇವ್ರೇಟ್ ಚಿಕನ್ ಬಿರಿಯಾನಿ ಮಾಡಿರೋದನ್ನು ತಿಂದೇ ಇದ್ದದ್ದು ಆ ಮನೆಯಲ್ಲಿರೋರಿಗೆ ತುಂಬ ಜನಕ್ಕೆ ಒಂದು ಡೌಟ್ ಕೂಡ ಬಂದ್ಬಿಡ್ತದೆ. ಅದರಲ್ಲೂ ರಜತ್ ಹೇಳ್ತಾನೆ, ಇವನು ಮಧ್ಯಾಹ್ನನೂ ತಿಂದಿಲ್ಲ, ರಾತ್ರಿ ತಿಂತೀನಿ ಅಂದನು, ಇವಾಗಲೂ ಕೂಡ ತಿಂದಿಲ್ಲ ಅಂತಲೂ ಕೂಡ ಬಿಡ್ತಾನೆ. ಬಟ್ ಅದನ್ನೆಲ್ಲೂ ಕೂಡ ಅವ್ನು ತೋರಿಸ್ಕೊಂಡಿಲ್ಲ. ಕಾವ್ಯನೂ ಕೂಡ ಒಂದು ಸಲ ಬಂದು ಯಾಕೆ ನೀನು ಊಟ ಮಾಡಿಲ್ಲ ಅಂತಲೂ ಕೂಡ ಆ ಒಂದು ಇದರಲ್ಲೂ ಕೂಡ ಕೇಳ್ತಾರೆ. ಪಾಪ ಅವನಿಗೆ ಕೊಟ್ಟಿರೋ ಟಾಸ್ಕನ್ನು ಅವನು ಎಲ್ಲೂ ಕೂಡ ಹೇಳ್ಕೊಳಕ್ಕಾಗ್ತಿಲ್ಲ. ಬಟ್ ಇವರಿಬ್ಬರ ಮಧ್ಯೆ ಬಾಂಡಿಂಗ್ ಇದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಪ್ಯೂರಿಟಿ ಅನ್ನೋದು ಇದೆ, ನಿಜಕ್ಕೂ ಕೂಡ ನಿಷ್ಕಲ್ಮಶವಾದಂತಹ ಒಂದು ಸ್ನೇಹ ಅನ್ಬೋದು, ಮತ್ತೇನೇ ಆಗಿರಲಿ ಅವ್ರ ಮಧ್ಯೆ ಅದಂತೂ ಇದ್ದೇ ಇದೆ. ಇವರಿಬ್ಬರು ಜೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವರು ಮಾಡಿದಂತಹ ಆ್ಯಕ್ಟಿಂಗು, ಇವರ ಆಪೋಸಿಟ್ ಯಾರ್ಯಾರು ಮಾತಾಡ್ತಿದ್ರು ಇಷ್ಟು ದಿನ ಅವರಿಗೆಲ್ಲ ಸುತ್ಕೊಂಡು ಹೊಡೆದಿರೋ ರೀತಿ ಇತ್ತು. ಸೊ ಇವರಿಬ್ಬರ ಬಾಂಡಿಗೆ ನಾನಂತೂ ಫಿದಾ ಆಗೋದೆ. ಇನ್ನು ಮುಂದೆ ಇವರು ಆಪೋಸಿಟ್ ಮಾತಾಡೋರು ತುಂಬ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಯಾಕಂದರೆ ಅವರಿಬ್ಬರು ಏನು ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲೂ ಒಬ್ಬರನ್ನ ಒಬ್ಬರು ಬಿಟ್ಟು ಕೊಟ್ಟಿಲ್ಲ. ಅದು ನಿಜವಾದ ಸ್ನೇಹ ಅನ್ನಲಿಕ್ಕೆ ನಾನು ಇಷ್ಟಪಡ್ತೀನಿ. ಗಿಲ್ಲಿ ಕಾವ್ಯ ಜೋಡಿ ಹೀಗೆ ಇರಲಿ, ಫೈನಲ್ ಗಂಟನೂ ಹೀಗೆ ಇರಲಿ ಅಂತ ಹೇಳಿ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.